ಸ್ನೇಹಿತರೆ, ಇಂದು ನಾವು ಇತಿಹಾಸದ ಅತ್ಯಂತ ರೋಮಾಂಚಕ ಘಟನೆಯೊಂದರ ಬಗ್ಗೆ ತಿಳಿಯೋಣ. ಒಬ್ಬ ಅಹಂಕಾರಿ ರಾಜ, ಒಂದು ಬಂಗಾರದ ಬೃಹತ್ ಪ್ರತಿಮೆ ಮತ್ತು ಸಾವಿಗೂ ಅಂಜಿದ 3 ಯುವಕರು. ಬೆಂಕಿ ಸುಡದ ಆ ಅದ್ಭುತ ಶಕ್ತಿ ಯಾವುದು? ಇದು ಬರೀ ಕಥೆಯೋ ಅಥವಾ ಸತ್ಯವೋ? ವಿಜ್ಞಾನ ಮತ್ತು ಸತ್ಯವೇದ ಇದರ ಬಗ್ಗೆ ಏನು ಹೇಳುತ್ತದೆ? ಬನ್ನಿ ತಿಳಿಯೋಣ. ಪ್ರಶ್ನೆ 1. ರಾಜನ ಅಹಂಕಾರ ಮತ್ತು ಬಂಗಾರದ ಪ್ರತಿಮೆ. ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ ಮತ್ತು 6 ಮೊಳ ಅಗಲದ ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ದೂರ ಎಂಬ ಮೈದಾನದಲ್ಲಿ ನಿಲ್ಲಿಸಿದನು. ಪ್ರಶ್ನೆ: ರಾಜ ಇದನ್ನು ಏಕೆ ಮಾಡಿದ? ಅವನು ತನ್ನ ಸಾಮ್ರಾಜ್ಯದ ಅಧಿಕಾರ ಮತ್ತು ಏಕತೆಯನ್ನು ಪ್ರದರ್ಶಿಸಲು ಬಯಸಿದ್ದನು. ಈ ಪ್ರತಿಮೆಯು ಅವನ ವೈಭವದ ಸಂಕೇತವಾಗಿತ್ತು. ಅವನು ದೊಡ್ಡ ದೊಡ್ಡ ಅಧಿಕಾರಿಗಳನ್ನು, ನ್ಯಾಯಾಧಿಪತಿಗಳು, ಮಂತ್ರಿಗಳು ಅಲ್ಲಿಗೆ ಕರೆಸಿದನು. ಇಷ್ಟೊಂದು ದೊಡ್ಡ ಅಧಿಕಾರಿಗಳು ಆ ಪ್ರತಿಮೆಯ ಮುಂದೆ ನಿಂತದ್ದು ಯಾಕೆಂದರೆ ಅವರಿಗೆ ರಾಜನ ಆಜ್ಞೆಯನ್ನು ಮೀರುವ ಧೈರ್ಯವಿರಲಿಲ್ಲ. ಅವರು ದೇವರಿಗಿಂತ ಹೆಚ್ಚಾಗಿ ಮನುಷ್ಯನ ಅಧಿಕಾರಕ್ಕೆ ಮತ್ತು ಸಾವಿಗೆ ಹೆದರಿದ್ದರು. ಪ್ರಶ್ನೆ 2. ರಾಜಾಜ್ಞೆ ಮತ್ತು ಬೆಂಕಿಯ ಶಿಕ್ಷೆ. ರಾಜನು ಪ್ರಕಟಣೆ ಮಾಡಿದನು, ವಾದ್ಯಗಳ ಧ್ವನಿ ಕೇಳಿದ ಕೂಡಲೇ ಎಲ್ಲರೂ ಅಡ್ಡಬಿದ್ದು ಪೂಜಿಸಬೇಕು. ಪೂಜಿಸದಿದ್ದರೆ ಅದೇ ಕ್ಷಣದಲ್ಲಿ ಧಗಧಗನೆ ಉರಿಯುವ ಬೆಂಕಿಯ ಆವಿಗೆಗೆ ಹಾಕಲಾಗುವುದು. ಪ್ರಶ್ನೆ: ಅಡ್ಡಬಿದ್ದು ಯಾಕೆ ಪೂಜಿಸಬೇಕು? ಬಾಬೆಲ್ ಸಂಸ್ಕೃತಿಯಲ್ಲಿ ರಾಜನನ್ನು ಅಥವಾ ರಾಜ ನಿರ್ಮಿಸಿದ ದೇವತೆಗಳನ್ನು ಆರಾಧಿಸುವುದು ರಾಜನಿಷ್ಠೆಯ ಸಂಕೇತವಾಗಿತ್ತು. ಆದರೆ ಶದ್ರಕ್, ಮೆಷಕ್ ಮತ್ತು ಅಬೇದ್ನೆಗೋ ಎಂಬ ಯಹೂದ್ಯ ಯುವಕರು ಇದನ್ನು ನಿರಾಕರಿಸಿದರು. ಇತರ ಪಂಡಿತರು ಇವರ ಮೇಲೆ ದೂರು ನೀಡಿದರು, ಏಕೆಂದರೆ ಅವರಿಗೆ ಈ ಯುವಕರ ಮೇಲಿದ್ದ ದೈವ ಕೃಪೆಯನ್ನು ನೋಡಿ ಅಸೂಯೆ ಇತ್ತು. ಪ್ರಶ್ನೆ 3. 3 ಯುವಕರ ಅಚಲ ಧೈರ್ಯ. ರಾಜನು ಕೋಪದಿಂದ ಅವರನ್ನು ಕರೆಸಿ ಕೇಳಿದನು, ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸಬಲ್ಲ ದೇವರು ಯಾರು? ಆಗ ಆ ಯುವಕರು ನೀಡಿದ ಉತ್ತರ ಇತಿಹಾಸದಲ್ಲಿ ಅಮರವಾಗಿದೆ. ಅರಸನೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ನಮ್ಮನ್ನು ಬಿಡಿಸಬಲ್ಲನು. ಒಂದು ವೇಳೆ ಬಿಡಿಸದಿದ್ದರೂ ಪರವಾಗಿಲ್ಲ, ನಾವು ನಿನ್ನ ಪ್ರತಿಮೆಯನ್ನು ಮಾತ್ರ ಪೂಜಿಸುವುದಿಲ್ಲ. ಪ್ರಶ್ನೆ: ಅವರಿಗೆ ಎಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಅವರು ದೇವರಿಗೆ ಹೆದರಿದ್ದರೆ ಹೊರತು ಮನುಷ್ಯನಿಗಲ್ಲ. ಜಗತ್ತನ್ನು ಸೃಷ್ಟಿಸಿದ ದೇವರು ನಮ್ಮೊಂದಿಗಿದ್ದಾನೆ ಎಂಬ ದೃಢ ನಂಬಿಕೆ ಅವರಲ್ಲಿತ್ತು. ಅಂಜಿಕೆಯನ್ನು ಹೋಗಲಾಡಿಸಿತು. ಅವರನ್ನು ಧೈರ್ಯಪಡಿಸಿದ್ದು ಅವರಲ್ಲಿದ್ದ ಪರಿಶುದ್ಧ ಮನಸ್ಸು ಮತ್ತು ದೇವರ ಮೇಲಿದ್ದ ನಂಬಿಕೆ. ಪ್ರಶ್ನೆ 4. ಬೆಂಕಿಯ ಪವಾಡ ಮತ್ತು 4ನೆಯ ವ್ಯಕ್ತಿ. ರಾಜನು ಸಿಟ್ಟಿನಿಂದ ಆವಿಗೆಯನ್ನು 7 ಪಟ್ಟು ಹೆಚ್ಚು ಉರಿಸಲು ಹೇಳಿದನು. ಬಿಸಿ ಎಷ್ಟೆಂದರೆ ಆ ಯುವಕರನ್ನು ಎತ್ತಿ ಹಾಕಿದ ಸೈನಿಕರೇ ಸುಟ್ಟು ಹೋದರು. ಆದರೆ ರಾಜನು ಒಳಗೆ ನೋಡಿದಾಗ ಬೆಚ್ಚಿಬಿದ್ದನು. ರಾಜ ಯಾಕೆ ಬೆಚ್ಚಿಬಿದ್ದ? 4ನೆಯವನು ಯಾರು? ರಾಜನು ಹಾಕಿಸಿದ್ದು 3ರನ್ನು, ಆದರೆ ಅಲ್ಲಿ 4 ಓಡಾಡುತ್ತಿದ್ದರು. ಅವರು ಬೆಂಕಿಯಲ್ಲಿ ಸುಡದೆ ಆರಾಮವಾಗಿ ತಿರುಗಾಡುತ್ತಿದ್ದರು. 4ನೆಯವನ ರೂಪವು ದೇವಕುಮಾರನಂತೆ, ಸನ್ ಆಫ್ ಗಾಡ್ ಇತ್ತು ಎಂದು ರಾಜನೇ ಹೇಳಿದನು. ಅದು ಸೈತಾನನಲ್ಲ, ಬದಲಾಗಿ ದೇವರೇ ತನ್ನ ದೂತನನ್ನು ಅಥವಾ ತನ್ನ ಪುತ್ರನನ್ನು ತನ್ನ ಭಕ್ತರನ್ನು ರಕ್ಷಿಸಲು ಕಳುಹಿಸಿಕೊಟ್ಟಿದ್ದನು. ಪ್ರಶ್ನೆ 5. ವಿಜ್ಞಾನ ಮತ್ತು ಸತ್ಯವೇದ ಏನು ಹೇಳುತ್ತದೆ? ವಿಜ್ಞಾನದ ಪ್ರಕಾರ ಅಗ್ನಿಯು ಯಾವುದನ್ನು ಸುಡದೆ ಬಿಡುವುದಿಲ್ಲ. ಆದರೆ ಆಧುನಿಕ ವಿಜ್ಞಾನವು ಕ್ವಾಂಟಮ್ ಫಿಸಿಕ್ಸ್ ಅಥವಾ ಅತಿ ಮಾನುಷ ಶಕ್ತಿಗಳ ಬಗ್ಗೆ ಇಂದಿಗೂ ಸಂಶೋಧನೆ ನಡೆಸುತ್ತಿದೆ. ವಿಜ್ಞಾನಕ್ಕೆ ಮೀರಿದ ಅನೇಕ ಘಟನೆಗಳು ಜಗತ್ತಿನಲ್ಲಿ ನಡೆಯುತ್ತವೆ. ಸತ್ಯವೇದ ಏನು ಹೇಳುತ್ತದೆ? ಇದು ಕಟ್ಟುಕತೆಯಲ್ಲ. ದೇವರು ತನ್ನನ್ನು ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಇದು ಸಾಕ್ಷಿ. ನೀನು ಬೆಂಕಿಯ ಮಧ್ಯದಲ್ಲಿ ನಡೆದರೂ ಅದು ನಿನ್ನನ್ನು ಸುಡುವುದಿಲ್ಲ ಎಂಬ ದೇವರ ವಾಗ್ದಾನ ಇಲ್ಲಿ ನಿಜವಾಯಿತು. ರಾಜನು ಕೊನೆಗೆ ಒಪ್ಪಿಕೊಂಡನು, ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರು ಇಲ್ಲ. ಸ್ನೇಹಿತರೆ, ಈ ಚರಿತ್ರೆಯಿಂದ ನಾವು ಕಲಿಯಬೇಕಾದದ್ದು ಏನೆಂದರೆ, ಲೋಕದ ಅಧಿಕಾರಕ್ಕೆ ಹೆದರಿ ತಪ್ಪು ದಾರಿಯಲ್ಲಿ ಹೋಗುವುದಕ್ಕಿಂತ ಸತ್ಯವನ್ನೇ ನಂಬಿ ದೇವರ ಮೇಲೆ ಭರವಸೆ ಇಟ್ಟರೆ ಎಂತಹ ಕಷ್ಟದ ಬೆಂಕಿಯಲ್ಲೂ ದೇವರು ನಮ್ಮನ್ನು ರಕ್ಷಿಸುತ್ತಾನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ
ಮತ್ತು ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.